ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ? ಈ ವಿಡಿಯೋ ಒಮ್ಮೆ ನೋಡಿ. ಯಾವುದೋ ಒಬ್ಬ ವ್ಯಕ್ತಿಗೆ ದನಕ್ಕೆ ಬಡದಂತೆ ಬಡಿತಾ ಇದ್ದಾರೆ, ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ, ಮೊಟ್ಟೆ ಎಸಿತಾ ಇದ್ದಾರೆ, ಚಪ್ಪಲಿ ಎಸಿತಾ ಇದ್ದಾರೆ. ಯುವಕರು ಮಾತ್ರ ಅಲ್ಲ, ಮಹಿಳೆಯರು ಕೂಡ ಹೊಡಿತಾ ಇದ್ದಾರೆ. ಆಳಿಗೊಂದು ಏಟು ಅಂತ ಸಿಕ್ಕವರು ಕೂಡ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಒಂದೊಂದು ಏಟಿಗೂ ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾನೆ. ಆದರೂ ಜನರು ಹಿಗ್ಗಾಮುಗ ಥಳಿಸ್ತಾ ಇದ್ದಾರೆ. ಈ ವ್ಯಕ್ತಿ ಬಗ್ಗೆ ಯಾಕಿಷ್ಟು ಕೋಪ? ಜನರ ಆಕ್ರೋಶ ಯಾಕೆ? ಈ ಮಟ್ಟಿಗೆ ಜನರು ರೊಚ್ಚಿಗೆದ್ದಿದ್ಯಾಕೆ? ಒಂದು ವೇಳೆ ಆತ ಕ್ರಿಕೆಟ್ ಹೆಲ್ಮೆಟ್ ಧರಿಸದೇ ಇದ್ದಿದ್ರೆ ಆತನ ಜೀವವೇ ಉಳಿತಿತ್ತೋ ಇಲ್ವೋ? ಈ ವಿಡಿಯೋ ನೋಡಿ. ಯಾರೋ ಯುವಕ ಸರಿಯಾಗಿ ಮುಖಕ್ಕೆ ಕಲ್ಲಿನಿಂದ ಹೊಡೆದೇ ಬಿಟ್ಟ. ಹೊಡಿತಾ ಇರುವವರು ಯಾರು? ಹೊಡೆತ ತಿಂದವನು ಯಾರು? ಇದು ಬಂಗಾಳದ ಘಟನೆ. ಯಾಕೆ ಘಟನೆ ನಡೆಯಿತು? ಅಸಲಿ ಕಹಾನಿ ಹೇಳ್ತೀನಿ ಕೇಳಿ. ವೀಕ್ಷಕರೇ, ಅಲ್ಲಿ ಹಿಗ್ಗಾಮುಗ ಜನ ಹೊಡಿತಾ ಇರೋದು ಅಭಿಷೇಕ್ ಬ್ಯಾನರ್ಜಿಗೆ. ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರ ಸೋದರ ಅಳಿಯ, ಡೈಮಂಡ್ ಹಾರ್ಬರ್ ಕ್ಷೇತ್ರದ ಟಿಎಂಸಿ ಸಂಸದ. ಮೇ 4 ಬಳಿಕ ನಿಮ್ಮನ್ನ ಯಾವ ಗಾಡ್ ಫಾದರ್ ಕಾಪಾಡ್ತಾನೆ ಅಂತ ಜನರಿಗೆ ಧಮಕಿ ಕೊಟ್ಟವನು. ಈತನ ಚುನಾವಣಾ ಪ್ರಚಾರದ ರ್ಯಾಲಿ ನೋಡ್ಬೇಕಾಗಿತ್ತು ನೀವು. ಮೇ 4 ಮಧ್ಯಾಹ್ನ 12 ಗಂಟೆಗೆ ಮೇ 4 ಮಧ್ಯಾಹ್ನ 12 ಗಂಟೆಗೆ ನಾವು ಉತ್ತರ ಕೊಡ್ತೀವಿ ಅಂತ ಜನರಿಗೆ ಧಮಕಿ ಆಗ್ತಾ ಇದ್ದ. ಈತ ಅಮಿತ್ ಶಾಗೆ ಒಂದು ಮಾತು ಹೇಳಿದ್ದ. ಅದನ್ನ ನೀವು ಒಂದು ಬಾರಿ ಕೇಳಲೇಬೇಕು. ಆ ಹೇಳಿಕೆನ ಒಂದು ಸಲ ಕೇಳಿಸ್ಕೊಂಡ್ಬಿಡಿ. অমিত শাহ স্বরাষ্ট্রমন্ত্রী দুদিন আগে বলেছে যে 23 তারিখ তৃণমূলের লোকেদের বলবো বাড়ি থেকে বেরোবেন না। আমি অমিত শাহকে বলবো, এখানে ক্যামেরা রয়েছে, গুজরাটের গুন্ডা এসে বাঙালিকে থ্রেট দেবে না। আপনারা ভয় অন্য জায়গায় গিয়ে দেখান। আর আপনি যদি বাপের বেটা হন আর বুকের পাটা থাকে, 4 তারিখ বিকেল বেলা বাংলায় থাকবেন। আপনার সিআরপিএফ, সিআইএসএফ, আইটিবিপি, এসএসবি কে নিয়ে এই বাংলায় থাকবেন। দেখা হবে বেলা 12টার পর, কথা দিয়ে যাচ্ছে। ವೀಕ್ಷಕರೇ, ಕೇಳಿದ್ರಲ್ವಾ? ಇದು ಬಂಗಾಳಿಯಲ್ಲಿದೆ. ಅದರ ಅರ್ಥ ಹೇಳ್ತೀನಿ ಕೇಳಿ. ನಾನು ಅಮಿತ್ ಶಾಗೆ ಸವಾಲ್ ಹಾಕ್ತೀನಿ, ನಿಮ್ಮಲ್ಲಿ ದಮ್ಮಿದ್ರೆ ಮೇ 4 ನೀವು ಕೋಲ್ಕತ್ತಾದಲ್ಲಿ ಇದ್ದು ನೋಡಿ. ಮೇ 4 12 ಗಂಟೆ ಬಳಿಕ ನಾನು ನಿನ್ನನ್ನು ನೋಡ್ಕೊಳ್ತೀನಿ. ನೀನು ದೊಡ್ಡ ಗೂಂಡ, ನಿನ್ನಲ್ಲಿ ಎಷ್ಟು ಪವರ್ ಇದೆ, ಅದರ ಲೆಕ್ಕವೆಲ್ಲ ಮೇ 4 ಚುಕ್ತಾ ಮಾಡ್ತೀವಿ. ಜನರು ಬೀದಿ ನಾಯಿಗೆ ಹಾಗೆ ಅಟ್ಟಾಡಿಸಿ ಹೊಡೆದ್ರಲ್ವಾ? ಅದೇ ಅಭಿಷೇಕ್ ಬ್ಯಾನರ್ಜಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಹಾಕಿದಂಥ ಸವಾಲಿದು. ನೀವು ಅಂದ್ಕೊಳ್ಬಹುದು ಬಿಜೆಪಿ ಕಾರ್ಯಕರ್ತರೇ ಹೊಡೆದಿರಬಹುದಾ ಅಂತ. ಅದು ಸುಳ್ಳ ಸತ್ಯನ ಗೊತ್ತಿಲ್ಲ. ಆದರೆ ಈ ವ್ಯಕ್ತಿ ಬಗ್ಗೆ ಇದ್ದಂಥ ಜನರ ಆಕ್ರೋಶ ಅಂತೂ ಸ್ಫೋಟಗೊಂಡಿದೆ. 2011ರಿಂದ 2026ರವರೆಗೂ ಟಿಎಂಸಿ ಸರ್ಕಾರ ನಡೆಸಿದಂಥ ಹಿಂದೂಗಳ ಮೇಲಿನ ದೌರ್ಜನ್ಯ ಅಷ್ಟಿಷ್ಟಲ್ಲ ನೋಡಿ. ಅದಕ್ಕಾಗಿ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ದಾಖಲೆ ಮತ ಪಡೆದು ಸರ್ಕಾರ ರಚನೆ ಮಾಡಿತು. ಅಭಿಷೇಕ್ ಬ್ಯಾನರ್ಜಿ ಅವರ ಟಿಎಂಸಿ ಪಾರ್ಟಿ ಹೇಳ ಹೆಸರಿಲ್ಲದಂತೆ ಸೋತ್ ಬಿಡ್ತು. ಮೇ 4 ಕೋಲ್ಕತ್ತಾಗೆ ಅಮಿತ್ ಶಾ ಬರಲಿ ಅಂತ ಸವಾಲ್ ಹಾಕ್ತಾ ಇದ್ರು. ಸುವೇಂದು ಅಧಿಕಾರಿ ಪದಗ್ರಹಣಕ್ಕೆ ಅಮಿತ್ ಶಾ ಅಷ್ಟೇ ಅಲ್ಲ, ಮೋದಿ ಕೂಡ ಬಂದಿದ್ರು. ವೀಕ್ಷಕರೇ, ಆಗಿದ್ದೇನು ಗೊತ್ತಾ? ಮೋದಿ ಸರ್ಕಾರದ ಕಾರಣಕ್ಕೆ ಬಂಗಾಳದಲ್ಲಿ ಈ ಬಾರಿ ಚುನಾವಣೆ ಮುನ್ನ ರಾಜಕೀಯ ಹತ್ಯೆ ನಡೆದಿಲ್ಲ. ಅಷ್ಟು ಭದ್ರತೆ ಹೆಚ್ಚಳ ಮಾಡ್ತಿತ್ತು ಮೋದಿ ಸರ್ಕಾರ. ಆದರೆ ಚುನಾವಣಾ ಫಲಿತಾಂಶದ ಬಳಿಕ ಹಲವು ಭಾಗದಲ್ಲಿ ಹಿಂಸಾಚಾರ ನಡೆದು 3 ಟಿಎಂಸಿ ಕಾರ್ಯಕರ್ತರು, 2 ಬಿಜೆಪಿ ಕಾರ್ಯಕರ್ತರ ಹತ್ಯೆ ನಡೆದಿದೆ. ಹೀಗೆ ಸತ್ತವರಲ್ಲಿ 24 ಉತ್ತರ ಪರಗಣ ಜಿಲ್ಲೆ ಸೋನಾರಪುರ ಸಂಜು ಕರ್ಮಾಕರ್ ಕೂಡ ಒಬ್ಬ. ಈ ಸಂಜು ಮನೆಗೆ ನೆನ್ನೆ ಅಭಿಷೇಕ್ ಬ್ಯಾನರ್ಜಿ ಬಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಇದಾದ ಬಳಿಕ ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿದ್ದಂಥ ಜನರು ಹಿಗ್ಗಾಮುಗ ಥಳಿಸಿದ್ರು. ಜೀವ ಉಳಿದೇ ಸಾಕು ಅಂತ ಅಭಿಷೇಕ್ ಬ್ಯಾನರ್ಜಿ ಕಾರು ಬಿಟ್ಟು ಬೈಕ್ ಹತ್ತಿದ್ದಾರೆ. ಬೈಕ್ ತೊಡೆದು ಮತ್ತೆ ಹಲ್ಲೆ ನಡೆಸಿದ್ರು. ಅಭಿಷೇಕ್ ಬ್ಯಾನರ್ಜಿ ಹೇಳೋ ಪ್ರಕಾರ, ನಾನು ಕೋರ್ಟ್ಗೆ ಹೋಗ್ತೀನಿ, ನನ್ನ ಹತ್ಯೆ ಮಾಡ್ಲಿಕ್ಕಂತಾನೆ ಬಿಜೆಪಿ ಕಾರ್ಯಕರ್ತರು ದಾಳಿ ಮಾಡ್ತಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ರು. ಅಭಿಷೇಕ್ ಬ್ಯಾನರ್ಜಿ ಅವರೇ, ಅವರು ಬಿಜೆಪಿ ಕಾರ್ಯಕರ್ತರ ಅಥವಾ ನಿಮ್ಮಿಂದ ನೊಂದ ಹಿಂದೂಗಳನ್ನೋದು ತನಿಖೆಯಲ್ಲಿ ಬಯಲಾಗುತ್ತೆ. ಅಭಿಷೇಕ್ ಬ್ಯಾನರ್ಜಿ ಅವರೇ, ನಿಮಗೆ ನೆನಪಿರಲ್ಲ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಎಷ್ಟು ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆಗಿದೆ ಅನ್ನೋದು ಲೆಕ್ಕವೇ ಇರಲಿಕ್ಕಿಲ್ಲ.
2021ರಲ್ಲಿ ಅಂದಿನ ಬಂಗಾಳ ಬಿಜೆಪಿ ರಾಜ್ಯಾಧ್ಯಕ್ಷ ದಿಲೀಪ್ ಘೋಷ್, ಈಗ ಸಚಿವ 2021ರಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಾಗ ನಿಮ್ಮದೇ ಕಾರ್ಯಕರ್ತರು ಕ್ಯಾಮರಾ ಎದುರೇ ಹಿಗ್ಗಾಮುಗ್ಗ ಹೊಡೆದ್ರು. ಆಗ ಎಷ್ಟು ಜನರನ್ನ ಬಂಧಿಸಿ ನಿಮ್ಮ ಸರ್ಕಾರ ಶಿಕ್ಷೆ ಕೊಡಿಸ್ತು ಹೇಳಿ? ಅಭಿಷೇಕ್ ಬ್ಯಾನರ್ಜಿ ಅವರೇ, ನಿಮ್ಮನ್ನ ಯಾರಾದ್ರೂ ಹೊಡೆದ್ರೆ ಡೆಮಾಕ್ರಸಿ ಇನ್ ಡೇಂಜರ್. ನಿಮ್ಮ ಕಾರ್ಯಕರ್ತರು ಬೇರೆ ಪಕ್ಷದ ನಾಯಕರಿಗೆ ಹೊಡೆದ್ರೆ ಡೆಮಾಕ್ರಸಿ ಸೂಪರ್. ಇದು ಯಾವ ಲಾಜಿಕ್ ಅಲ್ವಾ? ಹೌದು, ಸೋನಾರ್ಪುರದ ಸಂಜು ಮನೆಗೆ ಅಭಿಷೇಕ್ ಬ್ಯಾನರ್ಜಿ ಹೋಗಿದ್ಯಾಕೆ? ಸಂಜು ಒಬ್ಬ ಸ್ಥಳೀಯ ಗೂಂಡ, ಜೊತೆಗೆ TMC ಕಾರ್ಯಕರ್ತ. ಜನರನ್ನ ಹೆದರಿ ಹಫ್ತಾ ವಸೂಲಿ ಮಾಡ್ತಾ ಇದ್ದ. ವಸೂಲಿ ಮಾಡಿದ ಹಣವನ್ನ TMC ನಾಯಕರಿಗೆ ಕೊಡ್ತಾ ಇದ್ದ. ಹೀಗಾಗಿ ಜನರಿಗೆ ಆತನ ಬಗ್ಗೆ ಆಕ್ರೋಶ ಕೂಡ ಇತ್ತು. ಹೀಗಾಗಿ ಸ್ಥಳೀಯರೇ ಆತನನ್ನ ಕೊಂದಿದ್ದಾರೆ ಅಂತ ಆರೋಪ ಇದೆ. ಆತನ ಹತ್ಯೆಯ ತನಿಖೆ ನಡೆದಿದೆ. ಆರೋಪಿಗಳ ಬಂಧನವೂ ಆಗಿದೆ. ನಿಮ್ಮದೇ ಸರ್ಕಾರದಲ್ಲಿ ಆರ್ಜಿಕರ್ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿ ಅತ್ಯಾಚಾರ ಮಾಡಿ ಕೊಲ್ಲಲಾಯಿತು. ಸಂತ್ರಸ್ತೆ ತಾಯಿಯ ಕಣ್ಣೀರು ಒರೆಸಿದ್ರ ಅಭಿಷೇಕ್ ಬ್ಯಾನರ್ಜಿ ಅವರೇ. ಅಂದು ಯಾಕೆ ಅವರ ಮನೆಗೆ ಹೋಗಲಿಲ್ಲ? ನಿನ್ನೆ ಇದೇ ಕಾರಣಕ್ಕೆ ಜನರು ರೊಚ್ಚಿಗೆದ್ದಿದ್ದು ಅನ್ನೋ ಚರ್ಚೆ ಕೂಡ ಇದೆ. ಹೌದು, ಈ ಹಿಂಸಾಚಾರ ಶುರು ಮಾಡಿದ್ಯಾರು? ಅಭಿಷೇಕ್ ಬ್ಯಾನರ್ಜಿ ಅವರೇ. ನಿಮ್ಮದೇ ಕಾರ್ಯಕರ್ತರು ನೂರಾರು BJP ನಾಯಕರನ್ನ ಕೊಂದ್ರು. ನಿಮ್ಮನ್ನ ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ಅವರನ್ನ ನೀವು ಉಳಿಸ್ತಾ ಇರಲಿಲ್ಲ. ನಿಮ್ಮ ಹಿಂದೂ ವಿರೋಧಿ ಮನಸ್ಥಿತಿಗೆ ನೂರಾರು ಹಿಂದೂಗಳು ಬಲಿಯಾಗಿದ್ದಾರೆ. ನಿಮ್ಮ ಮುಸ್ಲಿಂ ಓಲೈಕೆಗೆ ಎಷ್ಟು ಹಿಂದೂಗಳು ಬೀದಿ ಹೆಣವಾದ್ರು ಲೆಕ್ಕವೇ ಇರ್ಲಿಕ್ಕಿಲ್ಲ. ಒಬ್ಬರಿಗಾದ್ರೂ ನಿಮ್ಮ ಸರ್ಕಾರ ನ್ಯಾಯ ಕೊಡಿಸ್ತಾ ಅಭಿಷೇಕ್ ಬ್ಯಾನರ್ಜಿ ಅವರೇ? ಆ ತಾಯಂದಿರ ಕಣ್ಣೀರಿನ ಶಾಪವೇ ನಿನ್ನೆ ನಿಮಗೆ ತಟ್ಟಿದ್ದು. ನಿಮ್ಮ ಸರ್ಕಾರದಲ್ಲಿ ಹಿಂದೂಗಳು ಒಂದು ದುರ್ಗಾ ಪೂಜೆ ಮಾಡಲಿಕ್ಕೆ ಕೂಡ ಎಷ್ಟು ಕಷ್ಟ ಇತ್ತು ಗೊತ್ತಾ? ನೂರಾರು ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಗೆ ಆಶ್ರಯ ನೀಡಿದ್ದು ನಿಮ್ಮದೇ ಸರ್ಕಾರ ಅಲ್ವಾ? ಈ ಹಿಂಸಾಚಾರ ಶುರು ಮಾಡಿದ್ದು ನೀವೇ ಅಲ್ವೇ? ಹಿಂಸಾಚಾರ ಬಿಟ್ಟು ಒಂದು ದಿನವಾದ್ರೂ ನೀವು ಅಭಿವೃದ್ಧಿಗೆ ಆದ್ಯತೆ ನೀಡಿದ್ರಾ? ಇಲ್ಲ. ಬಂಗಾಳದಲ್ಲಿ 1977ರಿಂದ 2011ರವರೆಗೂ ಕಮ್ಯುನಿಸ್ಟರು ಆಡಳಿತ ನಡೆಸಿದ್ರು. ಆಗಲೂ TMC ವರ್ಸಸ್ ಕಮ್ಯುನಿಸ್ಟರು. ಆ 34 ವರ್ಷಗಳು ನಿಮಗಾಗಿ ಎಷ್ಟೋ ಕಾರ್ಯಕರ್ತರು ಬೀದಿ ಹೆಣವಾದ್ರು. ಬಳಿಕ 2011ರಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ TMC ಸರ್ಕಾರ ಅಸ್ತಿತ್ವಕ್ಕೆ ಬಂತು. TMC ಸರ್ಕಾರ ಬಂದ ಬಳಿಕ ಕಂಡಲ್ಲಿ CPI ಕಾರ್ಯಕರ್ತರನ್ನ ಕೊಂದ್ರು. ಕಮ್ಯುನಿಸ್ಟ್ ಪಾರ್ಟಿ ಕಚೇರಿಗಳನ್ನೇ ಕಬ್ಜಾ ಮಾಡಿಕೊಂಡ್ರು. ಬಳಿಕ ದಿನದಿಂದ ದಿನಕ್ಕೆ BJP ಸಂಘಟನೆ ಪ್ರಬಲ ಆಗ್ತಿದ್ದಂತೆ ಅವರನ್ನು ಕೂಡ ಬಿಡಲಿಲ್ಲ. ಈಗ ಅಲ್ಲಿ TMC ಹೋಗಿ BJP ಸರ್ಕಾರ ಬಂದಿದೆ. ಅವರು ನಿಮ್ಮನ್ನ ಹೊಡಿತಾ ಇದ್ದಾರೆ. ಹಿಂಸೆ, ಹಿಂಸಾಚಾರ, ಪ್ರಚೋದನೆ ಯಾವತ್ತೂ ಒಳ್ಳೇದಲ್ಲ. ನಿನ್ನೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಕೂಡ ತಪ್ಪು. ಒಂದು ವೇಳೆ BJP ಕಾರ್ಯಕರ್ತರೆ ಹಲ್ಲೆ ನಡೆಸಿದ್ರು ಕೂಡಲೇ BJP ಸರ್ಕಾರ ಕ್ರಮ ಕೈಗೊಳ್ಳಬೇಕು. TMC ಮಾಡಿದಂತಹ ಹಿಂಸಾ ಪ್ರವೃತ್ತಿ ಮಾಡಬೇಡಿ ಅಂತಾನೆ ಜನ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ತಂದಿದ್ದು. ನೀವು ಕೂಡ ಬಂಗಾಳದಲ್ಲಿ ಹಿಂಸೆ ಮುಂದುವರಿಸಿದ್ರೆ ವ್ಯತ್ಯಾಸವೇ ಇರಲ್ಲ. ಅಭಿಷೇಕ್ ಬ್ಯಾನರ್ಜಿ ಇನ್ನೊಂದು ಮಾತು ಹೇಳಿದ್ರು. ಸಂಸತ್ನಲ್ಲೂ ನನ್ನ ಮೇಲಿನ ಹಲ್ಲೆ ಪ್ರಸ್ತಾಪ ಮಾಡ್ತೀನಿ ಅಂದಿದ್ದಾರೆ. ಒಳ್ಳೆಯದು, ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಲಿ, ತಪ್ಪಲ್ಲ. ಆದರೆ BJP ನಾಯಕರು ದಾಳಿ ಮಾಡಿದ್ದು ನಮ್ಮ ಕಾರ್ಯಕರ್ತರಲ್ಲ, ನಿಮ್ಮ ಸರ್ಕಾರದಲ್ಲಿ ನೊಂದ ಜನರು ದಾಳಿ ಮಾಡಿದ್ದಾರೆ ಅಂದ್ರೆ ಏನ್ ಹೇಳ್ತಾರೆ ಅಲ್ವಾ? ಏನೇ ಆಗ್ಲಿ, ಒಬ್ಬ ಜನಪ್ರತಿನಿಧಿ ಮೇಲಿನ ಹಲ್ಲೆ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದಲ್ಲ. ಇಂದು ಅಭಿಷೇಕ್ ಬ್ಯಾನರ್ಜಿ ಮೇಲಿನ ಹಲ್ಲೆ ಖಂಡಿಸಿ ಕೋಲ್ಕತ್ತಾದಲ್ಲಿ ಪ್ರತಿಭಟನೆ ನಡೆದಿತ್ತು. ಈ ಪ್ರತಿಭಟನೆಯಲ್ಲಿ TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಕೂಡ ಇದ್ರು. ಈ ವೇಳೆ ಅಲ್ಲಿಗೆ ಬಂದಂತಹ BJP ಕಾರ್ಯಕರ್ತರು ಕಲ್ಯಾಣ್ ಬ್ಯಾನರ್ಜಿಗೂ ಹಿಗ್ಗಾಮುಗ ಥಳಿಸಿದ್ದಾರೆ. ಕಲ್ಯಾಣ್ ಬ್ಯಾನರ್ಜಿ ಅವರ ತಲೆಗೆ ಗಂಭೀರ ಗಾಯವಾಗಿದೆ ಅಂತೆ. ಈ 2 ಘಟನೆ ಬಳಿಕ ಮನೆಯಿಂದ ಹೆಜ್ಜೆ ಇಡ್ಲಿಕ್ಕೆ TMC ನಾಯಕರು ಹೆದರ್ತಾ ಇದ್ದಾರೆ. ಒಂದು ಕಾಲದಲ್ಲಿ TMC ನಾಯಕರೇ ಮಾಡಿದ್ದೇ ಕಾನೂನು, ಈಗ ಎಲ್ಲರ ಲೆಕ್ಕ ಚುಕ್ತ ಆಗ್ತಿದೆ. ಹಿಂಗಂತ ಅನಿಸ್ತಾ ಇದೆ ಅಲ್ಲ ನಿಮಗೆ? ಅದಕ್ಕೆ ನಾನು ಮೊದಲೇ ಹೇಳಿದೆ, ಧರ್ಮ ಬಿಟ್ಟರು ಕರ್ಮ ಯಾವತ್ತೂ ಬಿಡಲ್ಲ ಅಂತ. ಅಭಿಷೇಕ್ ಬ್ಯಾನರ್ಜಿ ಕಲ್ಯಾಣ ಬ್ಯಾನರ್ಜಿಗೆ ಹೊಡೆದಿದ್ದು ತಪ್ಪು. ಸುವೇಂದು ಸರ್ಕಾರ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡದೆ ಅಭಿವೃದ್ಧಿಗೆ ಆದ್ಯತೆ ನೀಡಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.